ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದು ಗ್ಯಾರಂಟಿ ಅನ್ನುವಂತಹ ವಾತಾವರಣ ಇದ್ರೆ ಬಿಜೆಪಿ ಪರಿಶಿಷ್ಟ ಪಂಗಡಕ್ಕೆ ಟಿಕೆಟ್ ಕೊಡ್ತಾ ಇತ್ತಾ? ಬಿಜೆಪಿಯಲ್ಲಿ ಪ್ರಬಲ ಸಮುದಾಯದ ನಾಯಕರು ಕ್ಷೇತ್ರವನ್ನ ಇಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇದ್ರ? ಅಷ್ಟಕ್ಕೂ ಶಾಮನೂರು ಕುಟುಂಬದ ಎದುರು ಕಾಂಗ್ರೆಸ್ ಸೋತದ್ದಾದ್ರೂ ಹೇಗ್ ಗೊತ್ತಾ? ಇದು ಸ್ಪೆಷಲ್ ರಿಪೋರ್ಟ್. ನಾನು ಸ್ಥಿತಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ. ಶಾಮನೂರು ಕುಟುಂಬದ ಎದುರು ಕಾಂಗ್ರೆಸ್ ಹೀನಾಯವಾಗಿ ಪರಾಭವಗೊಂಡಿದೆ. ಎಂದಿನಂತೆ ಅಥವಾ ಬೇರೆ ಕಡೆಯಂತೆ ಸ್ವತಃ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಪಕ್ಷವನ್ನ ಶಾಮನೂರು ಕುಟುಂಬದ ಎದುರು ಸೋಲುವಂತೆ ಮಾಡಿದ್ದಾರೆ. ಅದಲ್ಲದೆ ಗೆದ್ದ ಶಾಮನೂರು ಕುಟುಂಬದ್ದು ಯೋಜಿತ ಕಾರ್ಯತಂತ್ರ ಮತ್ತು ದರ್ಪದ ವರ್ತನೆ, ಸೋತ ಕಾಂಗ್ರೆಸ್ನದ್ದು ಮತ್ತು ಸೋಲಿಸಿದ ಕಾಂಗ್ರೆಸ್ ನಾಯಕರದ್ದು ಬೇಜವಾಬ್ದಾರಿತನದ ಪರಮಾವಧಿ. ಈ ಉಪಚುನಾವಣೆ ಸೋತಿದ್ರೆ ಸರ್ಕಾರ ಪತನವಾಗುತ್ತೆ ಅನ್ನುವಂತಹ ಅನಿವಾರ್ಯತೆ ಇರಲಿಲ್ಲ. ಸಿದ್ದರಾಮಯ್ಯ ಈ ಕಾರಣಕ್ಕೆ ಕುರ್ಚಿನ ಕಳೆದುಕೊಳ್ತಾನೂ ಇರಲಿಲ್ಲ. ಅಥವಾ ಈ ಗೆಲುವಿನ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯೂ ಆಗ್ತಾ ಇರಲಿಲ್ಲ. ಆದ್ರೂ ಯಾಕೆ ಕಾಂಗ್ರೆಸ್ ಪ್ರಯೋಗಕ್ಕೆ ಮುಂದಾಗಲಿಲ್ಲ? ಮುಸ್ಲಿಮರೇ ಹೆಚ್ಚು ಮತದಾರರಿರುವಂತಹ ಈ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಯಾಕೆ ಟಿಕೆಟ್ ಅನ್ನ ನೀಡಲಿಲ್ಲ? ತನ್ನ ಸಾಂಪ್ರದಾಯಿಕ ಮತಗಳ ಬಗ್ಗೆ ಕಾಂಗ್ರೆಸ್ಗೆ ಯಾಕೆ ನಂಬಿಕೆ ಇಲ್ಲ? ಮುಸ್ಲಿಮರ ಮತವನ್ನ ಬೇರೆ ಅಭ್ಯರ್ಥಿಗಳಿಗೆ ಹಾಕಿಸುವಂತಹ ನಾಯಕರಿಗೆ ಬೇರೆಯವರ ಮತಗಳನ್ನ ಮುಸ್ಲಿಂ ಅಭ್ಯರ್ಥಿಗೆ ಹಾಕಿಸೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮೃತಪಟ್ಟವರ ಕುಟುಂಬಗಳಿಗೆ ಟಿಕೆಟ್ ಕೊಡೋದು ವಾಡಿಕೆ. ಚುನಾವಣೆ ಸೋತ್ರೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಸಬೂಬುಗಳನ್ನ ಹೇಳಿ ಅಲ್ಪಸಂಖ್ಯಾತ ನಾಯಕರು ಬಾಯಿ ಮುಚ್ಚೋದಕ್ಕೆ 2019ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅನಂತ್ ಕುಮಾರ್ ಮಡದಿ, ತೇಜಸ್ವಿನಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಒತ್ತಡ ಇತ್ತು. ಆದರೂ ಬಿಜೆಪಿ ಪ್ರಯೋಗ ಮಾಡಿ ಯಶಸ್ವಿಯಾಯಿತು. ಇದು ಕಾಂಗ್ರೆಸ್ನಲ್ಲಿ ಯಾಕೆ ಸಾಧ್ಯ ಆಗಲಿಲ್ಲ? ವರ್ಚಸ್ಸಿನ ವಿಷಯಕ್ಕೆ ಬರೋದಾದ್ರೆ ಸರ್ಕಾರಕ್ಕೆ ವರ್ಚಸ್ಸನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೂರಾರು ದಾರಿಗಳಿದೆ. ಈಗ ಸರ್ಕಾರ ವರ್ಚಸ್ಸನ್ನ ಕಳೆದುಕೊಳ್ತಾ ಇರೋದಕ್ಕೂ ಸಾವಿರಾರು ಕಾರಣಗಳಿದೆ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿದವರ ಪೈಕಿ ಮೊದಲಿಗರು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್. ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಇವರಿಬ್ಬರೇ ನಿರ್ಣಾಯಕರಾಗಿದ್ದು, ಇಬ್ಬರು ಜೊತೆಯಾಗಿ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನ ಕೊಡೋಣ ಅಂತ ನಿರ್ಧಾರ ಮಾಡಿದ್ರೆ ಹೈಕಮಾಂಡ್ ಕೂಡ ತಗಾದೇನೆ ತೆಗಿತಾನೆ ಇರಲಿಲ್ಲ. ಆದ್ರೆ ಒಬ್ಬರಿಗೆ ಸಚಿವರನ್ನ ತಮ್ಮತ್ತ ಉಳಿಸಿಕೊಳ್ಳುವಂತಹ ಉದ್ದೇಶ, ಮತ್ತೊಬ್ಬರಿಗೆ ಸಚಿವರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ತವಕ, ಇವರ ಆಶೋತ್ತರಗಳಿಗೆ ಸತ್ತದ್ದು ಅಲ್ಪಸಂಖ್ಯಾತರಿಗೆ ಇದ್ದಂತಹ ಅಪರೂಪದ ಅವಕಾಶ. ನಂತರದ ಸರದಿ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ರಾಜ್ಯ ನಾಯಕರಿಗೆ ತಿಳಿ ಹೇಳಬಹುದಾಗಿತ್ತು. ಆದರೆ ನಿಯೋಗವೊಂದು ಅವರ ಬಳಿ ಹೋಗಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ಜಾಣತನದಿಂದ ನುಣುಚಿಕೊಂಡಿದ್ದಾರೆ. ಒಳ ಮೀಸಲಾತಿಯ ವಿಷಯದಲ್ಲಿ ಮಾತನಾಡಿದಂತೆಯೇ ಸಿದ್ದರಾಮಯ್ಯ ಬಳಿ ಹೋಗಿ ಕೇಳಿ ಅಂತ ಹೇಳಿ ಕೈಯನ್ನು ತೊಳೆದುಕೊಂಡಿದ್ದಾರೆ. ವಾಸ್ತವವಾಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಶಾಮನೂರು ಶಿವಶಂಕರಪ್ಪ ಗಳಸ್ಯ ಕಂಠಸ್ಯ ಗೆಳೆಯರು. ಸ್ನೇಹಿತನ ಮೊಮ್ಮಗನಿಗೆ ಟಿಕೆಟ್ ಅನ್ನು ನಿರಾಕರಿಸೋದಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ವಾಸ್ತವ. ಗೆದ್ದ ಶಾಮನೂರು ಕುಟುಂಬದ್ದು ಯೋಜಿತ ಕಾರ್ಯತಂತ್ರ. ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡಾಗಲೇ ಅವರ ಕುಟುಂಬ ಸಮರ್ಥ ಉತ್ತರಾಧಿಕಾರಿ ಅಂತ ನಿರ್ಧಾರ ಮಾಡಿತ್ತು. ಈ ಮಾತಿಗೆ ಪುರಾವೆಗಳನ್ನ ಬಯಸುವವರು ಶಾಮನೂರು ಶಿವಶಂಕರಪ್ಪ ನೆನಪಿನ ಕಾರ್ಯಕ್ರಮವನ್ನ ನೆನಪು ಮಾಡ್ಕೊಳ್ಬೇಕು. ಅದು ಶಾಮನೂರನ್ನ ನೆನಪಿಸ್ಕೊಳ್ಳೋದಕ್ಕೆ ಎನ್ನುವುದಕ್ಕಿಂತ ಮಿಗಿಲಾಗಿ ಸಾರ್ವಜನಿಕ ಜೀವನಕ್ಕೆ ಸಮರ್ಥ ಅನ್ನುವಂತಹ ಕುಡಿಯನ್ನ ಪರಿಚಯ ಮಾಡೋದಕ್ಕೆ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಂತಿತ್ತು. ಇನ್ನು ಈ ಉದ್ದೇಶ ಇಲ್ಲದೆ ಹೋಗಿದ್ದಿದ್ರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತಾರಿಗೂ ಕೂಡ ಸಮರ್ಥ ಕೈಯಿಂದ ಸನ್ಮಾನ ಮಾಡಿಸುವಂತಹ ಜರೂರತ್ತು ಏನಿತ್ತು? ಮುಂದಿನ ಹಂತ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಸಿದ್ದು. ಇದು ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸಕ್ಕಿಂತ ಹೆಚ್ಚಾಗಿ ನಮಗಲ್ಲದೆ ಬೇರ್ಯಾರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಅಂತ ಸವಾಲೆಸೆದಂತಿತ್ತು. ಸ್ವಲ್ಪ ಹಿಂದಿನ ಘಟನೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಶಾಮನೂರು ಶಿವಶಂಕರಪ್ಪ ಹಣವಂತರಾಗಿದ್ರು ಅಷ್ಟೇ, ರಾಜಕಾರಣದಲ್ಲಿ ಏನೂ ಆಗಿರ್ಲಿಲ್ಲ. ಏನಾದರೂ ಆಗಬೇಕು ಅಂತ ಹಾತೊರಿತಾ ಇದ್ರು. ಒಮ್ಮೆ ಎಚ್ ವಿಶ್ವನಾಥ್ ಬಳಿ ನನ್ನನ್ನು ದೇವರಾಜ್ ಅರಸು ಅವರಿಗೆ ಪರಿಚಯ ಮಾಡಿಸ್ಕೊಡು, ತನಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಹೇಳು,
ಇಷ್ಟೇ ಖರ್ಚಾದ್ರೂ ಸರಿ ಗೆದ್ದು ಬರ್ತೀನಿ ಅಂತ ದುಂಬಾಲು ಬಿದ್ದಿದ್ದು. ಇನ್ನು ಇವ್ರ ಕಾಟವನ್ನ ತಾಳಲಾರದೆ ವಿಶ್ವನಾಥ್ ಒಮ್ಮೆ ಶಾಮನೂರ್ ಅವರನ್ನ ದೇವರಾಜ್ ಅರಸು ಅವರಿದ್ದಂತಹ ಬಾಲಬ್ರೂಹಿ ಅತಿಥಿ ಗೃಹಕ್ಕೆ ಕರೆದೊಯ್ದಿದ್ರು. ಅರಸು ಬಳಿ ಇವರು ಶಿವಶಂಕರಪ್ಪ ತುಂಬಾ ಶ್ರೀಮಂತರು, ಟಿಕೆಟ್ ಅನ್ನ ಕೊಟ್ರೆ ಗೆದ್ದು ಬರ್ತಾರೆ ಅಂತ ವಿಶ್ವನಾಥ್ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ನೋಡೋಣ ಅಂತ ಹೇಳಿ ಇಬ್ಬರನ್ನ ಅರಸು ಅವರು ಕಳುಹಿಸಿಕೊಟ್ಟಿದ್ರು. ಮತ್ತೊಮ್ಮೆ ವಿಶ್ವನಾಥ್ ಸಿಕ್ಕಾಗ ಅರಸು ಅವರು ಹಣವಂತರು ರಾಜಕೀಯಕ್ಕೆ ಬರೋದು ಬೇಡ, ಹಣ ಮತ್ತೆ ಅಧಿಕಾರ ಒಂದಾದ್ರೆ ನಿನ್ನಂಥವರು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಂತೆ. ಅರಸು ಅವರ ಮಾತು ಈಗ ಅಕ್ಷರಶಃ ನಿಜವಾಗಿದೆ. ಈಗ ಅರ್ಜೆಂಟ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕಾಗಿದೆ. ಶಾಮನೂರು ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡಿದೆ. ಎಸ್ ಮಲ್ಲಿಕಾರ್ಜುನ್ ಹೇಳಿದಂತೆ ಬಿಜೆಪಿ ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸಕರಿಯಪ್ಪ ನನ್ನ ಸ್ನೇಹಿತ, ನಗ್ನಗ್ತಾ ಚುನಾವಣೆಯನ್ನ ಮಾಡೋಣ, ಡೀಲ್ ಕುದುರಿದೆ, ಪಕ್ಷೇತರನಾಗಿ ಕಣಕ್ಕಿಳಿತೀನಿ ಅಂತ ಅಬ್ಬರಿಸಿದ್ದ ವಿನಯ್ ಕುಮಾರ್ ತಣ್ಣಗಾಗಿದ್ದಾರೆ. ಬಿಜೆಪಿ ಆಶ್ಚರ್ಯಕರವಾಗಿ ಪರಿಶಿಷ್ಟ ಪಂಗಡಕ್ಕೆ ಮಣೆ ಹಾಕಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಹೊಂದಾಣಿಕೆಯಿಂದ ಸಮರ್ಥ್ ಗೆಲ್ಲಬಹುದು ಅಂತ ಕಾಣಿಸ್ತಾ ಇದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ.